Namaste. Hello again. Nanu Dr. Sandhya. I'm a counselor and a trainer and a teacher. Lessons from COVID anta ಮಾತಾಡ್ತಾ ಇದೀವಿ. Today I want to talk about learning from nature. ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಆದಾಗ ಕೆಲವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಇಮೇಜಸ್ ಸಿಕ್ತು ನಮಗೆ. ಎಲ್ಲ ವಾಟ್ಸಪ್ಪಲ್ಲಿ ನೀವು ನೋಡೇ ಇರ್ತೀರ. ಲಂಡನ್ನಲ್ಲಿ ಜಿಂಕೆಗಳು ಸಿಕ್ತು, ರೋಡಲ್ಲಿ ಜಿಂಕೆಗಳು ಓಡಾಡ್ತಾ ಇದೆ. ಇನ್ನೊಂದು ಕಡೆ ಆಸ್ಟ್ರೇಲಿಯಾಲಿ ಕಾಂಗರುಗಳು ಓಡಾಡ್ತಾ ಇದೆ. ಇನ್ನೊಂದು ಕಡೆ ಡಾಲ್ಫಿನ್ಸು ಎಲ್ಲ ಈಸಿಯಾಗಿ ಹತ್ರ ಮನುಷ್ಯರೇ ಇಲ್ವಲ್ಲ. ಸೊ ನಾರ್ಮಲಿ ಬೀಚಸ್ ಹತ್ರ ಬರೋದೇ ಇಲ್ಲ ಡಾಲ್ಫಿನ್ಸು, ಆವಾಗೆಲ್ಲ ಬಂತು ಅಂತ. ಜಿಂಕೆಗಳು, ಮೊಲಗಳು, ಎಲ್ಲ ಥರದ ಪ್ರಾಣಿಗಳು ಸ್ವಚ್ಛಂದವಾಗಿ ಓಡಾಡ್ತಾ ಇತ್ತು. ಆವಾಗ ಎಲ್ಲ ಪರಿಸರವಾದಿಗಳು ತುಂಬ ಸಂತೋಷಪಟ್ಟರು. ಏನು ಅಂತಂದರೆ, ನಾವು ಸುಮಾರು ಪರಿಸರವನ್ನು ಹಾಳು ಮಾಡಿಬಿಟ್ಟಿದ್ದೀವಿ, ಆದರೆ ಪರಿಸರ ಸ್ವಲ್ಪ ಟೈಮ್ ಕೊಟ್ಟರೆ, ಮನುಷ್ಯ ಸ್ವಲ್ಪ ಹಿಂದೆ ನಿಂತ್ಕೊಂಡ್ರೆ ಅದನ್ನು ಇಟ್ ವಿಲ್ ಹೀಲ್ ಇಟ್ ಸೆಲ್ಫ್ ಅಂತ. ನೇಚರ್ ವಿಲ್ ಹೀಲ್ ಇಟ್ ಸೆಲ್ಫ್ ಪ್ರೊವೈಡೆಡ್ human beings stop destroying it more and more. Nature has a very big healing capacity. Given some time, ಅದು ನಿಜವಾಗ್ಲೂ ಆದ ತಪ್ಪುಗಳನ್ನೆಲ್ಲಾನು ತಿದ್ದುಕೊಳ್ಳುತ್ತೆ. Nature is a real big teacher. As a psychologist, I also know the importance of natural surroundings, nature ಅಂತ. ಈಗ ಸುಮಾರು ಜನಕ್ಕೆ ಇವಾಗ ಅದರ ಅರಿವು ಬಂದ್ಬಿಟ್ಟಿದೆ. ಯಾಕಂದರೆ ಗಾಳಿ ಬೆಳಕು, ಒಳ್ಳೆ ಬಿಸಿಲಾಗಲಿ, ಒಂದು ನಿರ್ಮಲವಾದ ಗಾಳಿ ಆಗಲಿ, ನಾವು ಎಷ್ಟೊಂದು ಸಲ ವಿ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಮಗದ್ರದ್ದು ವ್ಯಾಲ್ಯೂನೇ ಗೊತ್ತಿರಲ್ಲ. ಅದು ಫಿಸಿಕಲ್ ಹೆಲ್ತ್ಗೂ ಇಂಪಾರ್ಟೆಂಟು, ಸೈಕಲಾಜಿಕಲ್ ಹೆಲ್ತ್ಗೂ ತುಂಬ ಇಂಪಾರ್ಟೆಂಟು. ಈಗ ಲಾಕ್ಡೌನ್ ಬಂದಿದ್ದರಿಂದ ಸುಮಾರು ಜನಕ್ಕೆ ಗಾರ್ಡನಿಂಗ್ ಒಂದು ಹಾಬಿ ಆಗಿದೆ. ಅಂದರೆ ಗಾರ್ಡನಿಂಗ್ ಮಾಡೋದು ಸುಮ್ಮನೆ ಅದೊಂಥರ, ಇಟ್ಸ್ ನಾಟ್ ಜಸ್ಟ್ ಫಿಸಿಕಲ್ ಎಕ್ಸಸೈಸ್, ಇಟ್ ಈಸ್ ಮೋರ್ ಅಬೌಟ್ ಲೆಟಿಂಗ್ ಅ ಪ್ಲಾಂಟ್ ಗ್ರೋ. ಒಂದು ಬೀಜ ಹಾಕಿ ನೆಟ್ಟು ಅದನ್ನು ಸ್ವಲ್ಪ ಆರೈಕೆ ಮಾಡಿದ್ರೆ ಅದು ಸಮೃದ್ಧವಾಗಿ ಬೆಳೆಯುತ್ತೆ. ಯಾಕೆಂದರೆ ಕಷ್ಟಗಳು ಎಷ್ಟೇ ಇದ್ರೂ ಲೈಫ್ ಕಂಟಿನ್ಯೂಸ್ ಇಟ್ ಸೆಲ್ಫ್. ದಟ್ ಲೈಫ್ ಅಫರ್ಮಿಂಗ್ ಲೆಸನ್ ಈಸ್ ಅಪ್ಲಿಕಬಲ್ ಟು ಹ್ಯೂಮನ್ ಬೀಯಿಂಗ್ಸ್ ಆಲ್ಸೋ. ಯಾಕಂದರೆ ನಾನು ಅದು ಕಾಂಪೋಸ್ಟಿಂಗ್ ಬಗ್ಗೆ ಅದು ನಾನು ತುಂಬ ರಿಲೇಟ್ ಮಾಡ್ತೀನಿ. ಯಾಕಂದರೆ ನಾನು ಕಾಂಪೋಸ್ಟಿಂಗ್ ಮಾಡ್ತೀನಿ ಮನೇಲಿ. ಆದ್ದರಿಂದ ಸುಮಾರು ಒಂದು ಜೀವನದ ಲೆಸನ್ ಅಂತಲೇ ಗೊತ್ತಾಗುತ್ತೆ, ಒಂದು ಪಾಠ ಕಲಿಯುತ್ತೆ. ಸೈಕಲಾಜಿಕಲಿ ಇಟ್ಸ್ ಅ ವಂಡರ್ಫುಲ್ ಲೆಸನ್ ಟು ಲರ್ನ್. ಯಾಕೆಂದರೆ ನಾವಿವಾಗ ತಾಜ್ಯ ವಸ್ತು ಅಂತ ಹೇಳ್ತೀವಲ್ಲ, ವೆಟ್ ವೇಸ್ಟ್ ಅಂತ, ಅದು ಕಾಂಪೋಸ್ಟಿಂಗ್ಗೆ ರಾ ಮೆಟೀರಿಯಲ್. ಎಲ್ಲರ ಮನೆಯಲ್ಲೂ ಇದೆ. ಅದನ್ನು ನಾವು ಕಸ ಅಂತ ಬಿಸಾಕ್ತೀವಿ, ಅಥವಾ ಅದನ್ನು ಅಯ್ಯೋ ಏನು ಮಾಡೋದಪ್ಪ ಅಥು ಅಂತ ಅನ್ಕೋತೀವಿ. ಅಥವಾ ಆಮೇಲೆ ಪಾಪ BBMP ಅವರು ತುಂಬ ಇವಾಗ ಸೆಗ್ರಿಗೇಷನ್ ಹೇಳ್ಕೊಟ್ಟಿದ್ದಾರೆ. ಎರಡೆರಡು ಡ್ರೈ ವೇಸ್ಟ್ ಬೇರೆ, ವೆಟ್ ವೇಸ್ಟ್ ಮಾಡಿ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ನಮಗೆ ಕಾನ್ಸೆಪ್ಟ್ ಆಫ್ ವೆಟ್ ವೇಸ್ಟ್ ಈಸ್ ಆರ್ಗ್ಯಾನಿಕ್ ವೇಸ್ಟ್ ಅಂತ ಗೊತ್ತಿದೆ ನಮಗೆ. ಅದಕ್ಕೂ ನಮ್ಮ ಜೀವನಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಅಯ್ಯೋ ಎಲ್ಲಿಗೆಲ್ಲಿನ ಸಂಬಂಧ ಇದು ಅಂತ. ತುಂಬ ಸಂಬಂಧ ಇದೆ. ಯಾಕಂದರೆ ವೆಟ್ ವೇಸ್ಟನ್ನು ಸ್ವಲ್ಪ ಕಾಲದಲ್ಲಿ ಕೆಲವು ಮೈಕ್ರೋಬ್ಸ್ ಜೊತೆ ಸೇರಿಸಿ, ಕೋಕೋಪೀಟ್ ಜೊತೆ ಸೇರಿಸಿ, ಅದಕ್ಕೆ ಬೇಕಾಗಿರೋ ಒಂದಷ್ಟು ಆಕ್ಸಿಜನೇಷನು, ಏರೇಷನ್ನು ಕೊಟ್ಟರೆ ಫಸ್ಟ್ ಕ್ಲಾಸ್ ಆಗಿರೋ ಗೊಬ್ಬರ ಆಗುತ್ತೆ. ಅದರದ್ದು ಕೆಟ್ಟ ವಾಸನೆ ಅದೆಲ್ಲನೂ ಹೋಗಿಬಿಟ್ಟು ಫಸ್ಟ್ ಕ್ಲಾಸ್ ಬ್ಲ್ಯಾಕ್ ಗೋಲ್ಡ್ ಅಂತಾರೆ. ಅವರು ವಾಣಿಯವರು ವೆರಿ ಫೇಮಸ್ ಹೋಮ್ ಕಾಂಪೋಸ್ಟಿಂಗ್ ಎಕ್ಸ್ಪರ್ಟ್, ಅವರೆಲ್ಲ ಹೇಳ್ತಾರಲ್ಲ, ಇಟ್ ಈಸ್ ಲೈಕ್ ಬ್ಲ್ಯಾಕ್ ಗೋಲ್ಡ್ ಅಂತ. ತಾಜ್ಯ ವಸ್ತು ವೆಟ್ ವೇಸ್ಟಿಂದ ಬ್ಲ್ಯಾಕ್ ಗೋಲ್ಡ್ ಬರುತ್ತೆ. ಆ ಬ್ಲ್ಯಾಕ್ ಗೋಲ್ಡು ಒಳ್ಳೆ ರಸಗೊಬ್ಬರ, ಗಿಡಗಳಿಗೆ, ಮರಗಳಿಗೆ ತುಂಬ ಚೆನ್ನಾಗಾಗತ್ತೆ. ಇವಾಗ ಯಾವ್ದಾದ್ರು ಹೋಮ್ ಗಾರ್ಡನ್ಸ್ ಇದ್ದರೆ ಯು ವಿಲ್ ನೋ ದ ವ್ಯಾಲ್ಯೂ ಆಫ್ ಇಟ್, ಎಷ್ಟು ಚೆನ್ನಾಗಿ ಹೂವು ಹಣ್ಣು ಬರುತ್ತೆ ಅಲ್ವ. ಅದೇ ಥರ ಜೀವನದಲ್ಲಿ ನಮಗೆ ಕೆಲವು ತಾಜ್ಯ ವಸ್ತುಗಳು, ಆರ್ಗ್ಯಾನಿಕ್ ವೇಸ್ಟ್ ಥರ ನಮಗೆ ಸದ್ಯದಲ್ಲಿ ಅದರದ್ದು ವ್ಯಾಲ್ಯೂ ಗೊತ್ತಿಲ್ಲದಿರೋದು ತುಂಬ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪೇನ್ಫುಲ್ ಎಮೋಷನ್ಸ್, ವಿಷಾದ, ಆಂಗ್ಸೈಟಿ, ದುಃಖ, ಎಲ್ಲ ಸಿನಾನಿಮ್ಸ್ ಹೇಳ್ಕೊಂಡು ಹೋಗ್ತಾರೆ ಅಲ್ಲೇ. ಆದರೆ ಬೇಸಿಕ್ ಥಿಂಗ್ಸು ನೋವು, ಭಯ, ಕಾರ್ಪಣ್ಯ ಭಾವ, ಹೆಲ್ಪ್ಲೆಸ್ನೆಸ್, ಆಂಗ್ಸೈಟಿ, ಎಲ್ಲ ಥರದ್ದು
ಅದೊಂಥರ ನಮ್ಗೆ ಅದು ಇವಾಗ ನಮ್ಮ ಮನಸ್ಸಿಗೆ ಅಯ್ಯೋ ಅದು ತುಂಬ ನೋವು ಕೊಡುತ್ತೆ, ದೀಸ್ ಎಮೋಷನ್ಸ್ ಆರ್ ಹಾರ್ಮ್ಫುಲ್ ಟು ಅಸ್, ದೇ ಆರ್ ಪೇನ್ಫುಲ್ ಟು ಅಸ್, ದಟ್ ಈಸ್ ನಾಟ್ ಟು ಬಿ ಹ್ಯಾಡ್ ಅನ್ನೋದೊಂದು ಫೀಲಿಂಗ್ ಇದೆ. ಇನ್ ಅವರ್ ಮೈಂಡ್ ವಿ ಬಿಲೀವ್ these negative emotions are like tajya vastu, oh it should not be there, we should discard it anta. But as a counselor ನಾನು ಖಂಡಿತವಾಗ್ಲೂ ಹೇಳ್ತೀನಿ, ಆ ತ್ಯಾಜ್ಯ ವಸ್ತುವಿಂದಾನೇ ನಮಗೆ ಬ್ಲ್ಯಾಕ್ ಗೋಲ್ಡ್ ಸಿಗುತ್ತೆ. ನಮ್ಮ ಜೀವನಕ್ಕೆ ಬೇಕಾಗಂತಿರೋ ನರಿಶ್ಮೆಂಟ್ ಖಂಡಿತ ಸಿಗುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್ ವಾಟ್ ಐ ವಾಂಟ್ ಟು ಸೇ. ಈ ಎಮೋಷನ್ಸ್ ಅಂತ ಇರುತ್ತೆ ನೋಡಿ, ಎಮೋಷನ್ಸು ಪ್ಲಸ್ ರೈಟ್ ಥಿಂಕಿಂಗ್ ಪ್ಲಸ್ ರೈಟ್ ಆ್ಯಕ್ಷನ್ ಮೈಕ್ರೋಬ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ನಮ್ಮ ಈ ನೆಗೆಟಿವ್ ಎಮೋಷನ್ಸ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಅಂದರೆ ಅದಕ್ಕೊಂದು ರೂಪಾಂತರ ಕೊಡುತ್ತೆ. ಅದರಿಂದ ನಮ್ಮ ಜೀವನಕ್ಕೆ ಒಂದು ಭದ್ರತೆ ಸಿಗುತ್ತೆ, ಒಂದು ಸೆಕ್ಯೂರಿಟಿ ಸಿಗುತ್ತೆ. ವೇರ್ ಯು ಕ್ಯಾನ್ ಯೂಸ್ ದಿ ಸ್ಯಾಡ್ನೆಸ್ ಆಫ್ ಲೈಫ್ ಟು ಮೇಕ್ ಸಮಥಿಂಗ್ ಆಫ್ ಗ್ರೇಟರ್ ವ್ಯಾಲ್ಯೂ. ಈ ಕಾಂಪೋಸ್ಟ್ ಅಂತ ಹೇಳ್ತೀವಿ ನೋಡಿ, ಕಸದಿಂದ ರಸ ಅಂತ ಅನ್ಬಹುದು, ಅಥವಾ ವಿ ಕ್ಯಾನ್ ಸೇ ದಟ್ ಮೇಕಿಂಗ್ ಕಾಂಪೋಸ್ಟ್ ಈಸ್ ಎನ್ ನ್ಯಾಚುರಲ್ ಪ್ರೋಸೆಸ್ ವೇರ್ ನೇಚರ್ ಟೀಚಸ್ ಹೌ ಟು ಮೇಕ್ ಅ ಕಾಂಪೋಸ್ಟ್. ದ ಸೇಮ್ ಪ್ರಿನ್ಸಿಪಲ್ ಕ್ಯಾನ್ ಬಿ ಯೂಸ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಯಾಕಂದರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಫ್ಟರ್ ಆಲ್ ಪ್ರಾಡಕ್ಟ್ ಆಫ್ ನೇಚರ್. ನಾವು ನೇಚರಿಂದ ಕಲಿಯೋದನ್ನು ನಾವು ಸರಿಯಾಗಿ ಕಲಿತ್ರೆ ವಿ ವಿಲ್ ಬಿ the best product of nature. We have become very disengaged from natural surroundings and nature. If you can recognize that, you will use the same principles to make psychological health better. ಈಗ ತುಂಬ ರಿಸರ್ಚ್ ಆಗೋಗ್ಬಿಟ್ಟಿದೆ that the physical world of nature, ಅಂದರೆ ನ್ಯಾಚುರಲ್ ವರ್ಲ್ಡ್, ಗಿಡ ಮರ ಅದೆಲ್ಲ ನಮ್ಮ ಸೈಕಲಾಜಿಕಲ್ ಹೆಲ್ಪ್ಗೆ ತುಂಬ ಬೇಕು ಅಂತ ಹೇಳ್ತಾರೆ. I'm just going to expand a little more about making compost, because nature has given us a template. Use the right things in the right proportions. ನೀವು ಇವಾಗ ಮೈಕ್ರೋಬ್ಸ್ ಹಾಕ್ತೀರಾ, ಕೋಕೋಪಿಟ್ ಹಾಕ್ತೀರಾ, ಬಿಸಿಲು ಹಾಕ್ತೀರಾ, ಸ್ವಲ್ಪ ಟೈಮ್ ಕೊಡ್ತೀರಾ. ಅದೇ ತರಹ ಜೀವನದಲ್ಲೂ ಅಷ್ಟೇ ನಮ್ಮ ಎಲ್ಲ ಥರ ಎಮೋಷನ್ಸ್ ಸೇರಿಸ್ಬೇಕು, ಜೊತೆಗೆ ಒಂದಷ್ಟು ರುಚಿಗೆ ತಕ್ಕಂತೆ ಅಂತ ಹೇಳ್ತೀವಲ್ಲ ಆ ಥರ ಒಂದಷ್ಟು ಥಿಂಕಿಂಗ್ ಹಾಕಬೇಕು, ಒಂದಷ್ಟು ಕರೆಕ್ಟ್ ಬಿಹೇವಿಯರ್ ಮಾಡಬೇಕು, ಎಲ್ಲ ಸೇರಿಸ್ಬೇಕು, ಜೊತೆಗೆ ಒಂದು ಸ್ವಲ್ಪಷ್ಟು ಟೈಮ್ ಕೊಡಬೇಕು. ಇದೆಲ್ಲ ಮಾಡಿದ್ರೆ ಬ್ಲ್ಯಾಕ್ ಗೋಲ್ಡ್ ಥರವೇ ನಮ್ಮ ಜೀವನದಲ್ಲಿ ನಾವಾಗಿ ಒಂದು ಗೋಲ್ಡ್ ಉತ್ಪತ್ತಿ ಮಾಡ್ಬೋದು. ಅಂದರೆ ಲೈಕ್ ಲೈಫ್ ಕ್ಯಾನ್ ಬಿ ಮೇಡ್ ಪ್ರೆಷಿಯಸ್ ಯೂಸಿಂಗ್ ಎವ್ರಿ ಎಕ್ಸ್ಪೀರಿಯನ್ಸ್ ದಟ್ ವಿ ಹ್ಯಾವ್ ಹ್ಯಾಡ್. ಲಾಸ್ಟ್ ಟೈಮು ನಾನು ಹೇಳಿದೆ, ಕೋವಿಡಲ್ಲಿ ಎಲ್ಲ ಥರ ಚೇಂಜಸ್ಸು ಆಗಿದೆ. ದಟ್ ಇಟ್ ಸೆಲ್ಫ್ ಇಸ್ ದ ರಾ ಮೆಟೀರಿಯಲ್ ದಟ್ ಯು ನೀಡ್ ಟು ಯೂಸ್ ಟು ಕ್ರಿಯೇಟ್ ಯುವರ್ ಓನ್ ಕಾಂಪೋಸ್ಟ್ ಫಾರ್ ಯುವರ್ ಓನ್ ಲೈಫ್. ಸ್ಟೂಡೆಂಟ್ಸ್ ಆಗಿರಬಹುದು, ಹೌಸ್ ವೈಫ್ಸ್ ಆಗಿರಬಹುದು, ಅಥವಾ ಬಿಸ್ನೆಸ್ ಮೆನ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಯಾವ ಪ್ರೊಫೆಷನಲ್ ಆಗಿರ್ಬೋದು. ಈಗ ದ ಚೇಂಜಸ್ ಡ್ಯೂ ಟು ಕೋವಿಡ್ ಇಸ್ ಫಾರ್ ರೀಚಿಂಗ್. ಎಕನಾಮಿಕ್ ಪ್ರಾಬ್ಲಮ್ಸ್ ಬರುತ್ತೆ, ಹೆಲ್ತ್ ಇಶ್ಯೂಸು ಕೆಲವು ಇನ್ನೂ ಉಳ್ಕೊಂಡಿರುತ್ತೆ, ರೆಸಿಡ್ಯೂ ಇದ್ದೇ ಇರುತ್ತೆ, ಅಥವಾ ಡಯಾಬಿಟಿಸ್ ಜಾಸ್ತಿ ಆಗಿರ್ಬೋದು, ಏನೇನೋ ಕಾಂಪ್ಲಿಕೇಶನ್ಸು ಎಲ್ಲ ಥರದ್ದು ಆಗ್ತಾನೂ ಇದೆ. ಬಟ್ ಇದನ್ನೆಲ್ಲನೂ ಸೇರಿಸಿ ಅದನ್ನು ಮೆಟ್ಟಿ ನಿಲ್ಲುವಂತಹ ಒಂದು ರೆಸಿಲಿಯನ್ಸ್ ನಾವು ಕಲಿತ್ಕೋಬೇಕಾಗತ್ತೆ. ಅಗೇನ್ ದ ರೆಸಿಲಿಯನ್ಸ್ ಇಂಗ್ರೀಡಿಯೆಂಟ್ಸ್, the ones which you can make compost out of garbage, out of tajya vastugulu, is what is psychological wellness about. As a counselor, this is my focus area, but this is the same principles that can be used in every aspect of life. It could be about jobs, it could be about your education, it could be it's like you are learning ABCD. ಸೊ ನೀವು ABCD ಕಲ್ತ್ಕೊಳ್ಬೋದು, ಅಥವಾ ಅ ಇ ಕಲ್ತ್ಕೋಬೋದು. ಅದರೊಳಗೆ ನೀವು ಮಹಾಭಾರತನೂ ಬರೀಬಹುದು, ಅಥವಾ ಒಂದು ಪ್ರೇಮ ಗೀತೆನೂ ಬರೀಬಹುದು. ಸೊ ಲೆಟ್ ಅಸ್ ಲರ್ನ್ ಸಮ್ ಸೈಕಲಾಜಿಕಲ್ ಪ್ರಿನ್ಸಿಪಲ್ಸ್ ಆಫ್ ರೆಸಿಲಿಯನ್ಸ್ ದಟ್ ವಿಲ್ ಅಲೌ ಅಸ್ ಟು ಮೇಕ್ ಲೈಫ್ ಅ ಲಿಟಲ್ ಬೆಟರ್, ಅ ಲಿಟಲ್ ಮೋರ್ ಎಫೆಕ್ಟಿವ್. ದಿಸ್ ಇಸ್ ಅ ಟಾಪಿಕ್ ದಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಯಾಂಡ್. ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡ್ತೀವಿ. ದಯವಿಟ್ಟು ಇದರದ್ದು ನಿಮ್ಮ ರಿಯಾಕ್ಷನ್ಸು, ನಿಮ್ಮ ಕಾಮೆಂಟ್ಸು, ನಿಮ್ಮ ಸಜೆಷನ್ಸು ಅಬೌಟ್ ಸಮ್ ಫ್ಯೂಚರ್
ಎಕ್ಸ್ಪ್ಲನೇಷನ್ಸ್ ಆಗಲಿ, ಸ್ವಲ್ಪ ಡಿಸ್ಕಷನ್ಸ್ ಮಾಡೋಣ ಅನ್ನೋದಕ್ಕೆ ಒಂದು ಐಡಿಯಾಸು ದಯವಿಟ್ಟು ಕಾಮೆಂಟ್ ಮಾಡಿ. Very, very importantly, I request you to like, share and subscribe to Kishore Sutra channels. Allow us to reach you so that together we can rebuild lives. COVID is not going to defeat us. We need to learn and be more resilient. Namaste. Be safe. Be well. ಒಳ್ಳೆಯದಾಗಲಿ.